ಈ ಗಿಡದ ಒಂದು ಎಲೆ ತಿಂದ್ರೆ ಸಾಕು ಕಿಡ್ನಿ ಕಲ್ಲಿನ ಸಮಸ್ಯೆಗೆ ಸಾಕಷ್ಟು ಪರಿಹಾರ ಸಿಗುವುದು. ಇದನ್ನು ನಾವು ಪಟಪಟೆ ಎಲೆಯ ಗಿಡ ಎಂದು ಕರೆಯುತ್ತೇವೆ. ನೋಡಿ ಎಷ್ಟೊಂದು ಸುಂದರ ಹೂಗಳು ಇದರಲ್ಲಿ ಅರಳಿದೆ. ಹಾಗೆ ಇದರ ಮತ್ತೊಂದು ವಿಶೇಷತೆಯನ್ನು ಸಹ ಮುಂದೆ ತಿಳಿಸುತ್ತೇನೆ. ಇಂದು ಮುಂಜಾನೆ ನಮ್ಮನೆಯ ಮುದ್ದಾದ ಆಕಳ ಕರುವಿನ ಜೊತೆಗೆ ಮೇಲಿರುವ ಅಂಗಳಕ್ಕೆ ಹೋದಾಗ ಈ ಪಟಪಟ ಎಲೆಯ ಗಿಡದಲ್ಲಿ ಅರಳಿದ ಸುಂದರ ಹೂಗಳು ಕಣ್ಣಿಗೆ ಬಿದ್ದವು. ಕೆಲವೆಡೆ ಇದನ್ನು ಕಾಡು ಬಸಳೆ ಸೊಪ್ಪು ಎಂದು ಕರೆದರೆ ಇಂಗ್ಲಿಷ್ ನಲ್ಲಿ ಮಿರಾಕಲ್ ಲೀಫ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಈ ರೀತಿಯ ಸುಂದರ ಹೂಗಳನ್ನು ಬಿಡುವ ಮೂಲಕ ಆಕರ್ಷಣೀಯವಾಗಿ ಕಾಣುವ ಇದು ಉಳಿದ ಸಮಯಗಳಲ್ಲಿ ಕಳೆಯಂತೆ ಗೋಚರಿಸುತ್ತದೆ. ಇದರ ಎಲೆಯು ದಪ್ಪಗಿರುವುದಲ್ಲದೆ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದರೆ ಪಟಪಟನೆ ಮುರಿಯುವ ಸ್ವಭಾವ ಹೊಂದಿರುತ್ತದೆ. ಸ್ವಲ್ಪ ಹುಳಿ ಹುಳಿಯಾಗಿರುವ ಇದರ ಎಲೆಯನ್ನು ತಿಂಗಳಿಗೆ ಒಂದೆರಡು ಬಾರಿ ಬೆಳಗಿನ ಹಸಿದ ಹೊಟ್ಟೆಯಲ್ಲಿ ತಿಂದು ಸರಿಯಾಗಿ ನೀರು ಕುಡಿದ್ರೆ ಸಾಕು. ಮೂತ್ರಕೋಶದ ಸಮಸ್ಯೆಗಳಿಗೆ ಅದರಲ್ಲೂ ಕಿಡ್ನಿ ಸ್ಟೋನ್ಗೆ ದಿವ್ಯ ಔಷಧಿಯಾಗಿದೆ. ಈಗಾಗಲೇ ಕಿಡ್ನಿ ಸ್ಟೋನ್ ಇದ್ದಲ್ಲಿ ಎರಡೆರಡು ಎಲೆಯಂತೆ ವಾರದಲ್ಲಿ 2 ಬಾರಿ ಸೇವಿಸುವುದು ಉತ್ತಮ. ಇದರ ಸುಂದರ ಹೂಗಳು ಸೇರಿದಂತೆ ಈ ಗಿಡದ ಪ್ರತಿ ಭಾಗವನ್ನು ಸಹ ಹಲವಾರು ಆಯುರ್ವೇದ ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎಂದು ಹೇಳಲಾಗಿದೆ. ಇದರ ಎಲೆಯ ಮತ್ತೊಂದು ವಿಶೇಷತೆ ಎಂದರೆ ಇದನ್ನು ತಂಪಾದ ಸ್ಥಳದಲ್ಲಿ ಇರಿಸಿದರೆ ಎಲೆಯ ಮೂಲೆ ಮೂಲೆಯಿಂದ ಗಿಡಗಳು ಉತ್ಪತ್ತಿಯಾಗತೊಡಗುತ್ತವೆ. ನಾವು ಸಹ ಚಿಕ್ಕವರಿರುವಾಗ ಇದೇ ರೀತಿ ಪಟ್ಟಿಯ ಮಧ್ಯೆ ಎಲೆಯನ್ನು ಇರಿಸಿ ಕೆಲ ದಿನಗಳ ನಂತರ ಸುಂದರವಾದ ಈ ರೀತಿಯ ಬೇರನ್ನು ಬಂದಿದ್ದನ್ನು ನೋಡಿ ಸಂಭ್ರಮಿಸುತ್ತಿದ್ದೆ. ಸುಲಭವಾಗಿ ಬೆಳೆಯುವ ಈ ಅದ್ಭುತ ಸಸ್ಯವನ್ನು ಸಾಧ್ಯವಾದಲ್ಲಿ ತಾವೂ ಸಹ ಬೆಳೆಸಿಕೊಳ್ಳಿ ಎನ್ನುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.